ಸುಮ್ಮನೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ ಮಾಡಬಾರ್ದು ಅಂತ ತಿಳ್ಕೊಬೋದು. ಸುಮ್ಮನೆ ಏನಕ್ಕೆ ಜಗಳ ಮಾಡಬೇಕು, ಎಲ್ಲರನ್ನೂ ಅರ್ಥ ಮಾಡಿಕೊಂಡು ಮನೆ ಬೇಕಲ್ವಾ. ಬರೀ ಜಗಳ ಅಂದರೆ ಜಗಳ ಸಾಮಾನ್ಯ ಎಲ್ಲ ಕಡೆ ಇದ್ದೇ ಇರುತ್ತೆ. ಅದ್ರ ಬದಲು ಬೇರೆ ಆ್ಯಕ್ಟಿವಿಟೀಸ್ ಆಗಲಿ, ಇಲ್ಲ ಅಂದರೆ ಜನಕ್ಕೆ ಉಪಯೋಗ ಆಗೋ ಥರ ಏನಾದರೂ ಎಂಟರ್ಟೈನ್ಮೆಂಟ್ ಮಾಡಿದ್ರೆ ಓಕೆ. ಅದರಿಂದನೇ ಬೇಜಾರಾಗೋದು. ದೊಡ್ಡವರಾದರೆ ಅರ್ಥ ಮಾಡ್ಕೊತೀವಿ, ಮಕ್ಳಿಗೆ ಬರೀ ಫೈಟ್ ಕಾಣಿಸುತ್ತೆ, ಜಗಳ ಕಾಣಿಸುತ್ತೆ. ಸೊ ಅವರು ಅದನ್ನೇ ಕಲಿಬೋದು. ಮನೆಯಲ್ಲಿ ಯಾವಾಗಲೂ ಜಗಳ ಅದರಿಂದನೇ ಆದರೂ ಆಗುತ್ತೆ. ತುಂಬ TRP ಇರೋ ಶೋ ಅದು. ಸೊ ಇದರಿಂದ ಉಪಯೋಗಕ್ಕಿಂತ ಇದೇ ಜಾಸ್ತಿ ಆಗ್ತಾ ಇದೆ. ಬೇಗ ದೊಡ್ಡವ್ರು ಏನು ಇದು ಮಾಡ್ತಾರೋ ಅದನ್ನು ಅನುಸರಿಸ್ತಾರೆ. ಸೇಮ್ ಅದರಿಂದನೇ ಬಿಟ್ಟಿರೋದು ಈ ಸತಿ. ಇದಕ್ಕೆ ಮುಂಚೆ ಎಲ್ಲ ನೋಡ್ತಾ ಇದ್ವಿ. ಅವರು ಸೂಪರ್ ಬಿಡಿ, ಅವ್ರದ್ದು ಇನ್ನೊಂದು ಮಾತೇ ಇಲ್ಲ ಅವ್ರ ಬಗ್ಗೆ. ಅವ್ರು ಬಂದರೆ ನಾವು ವಾರದ ಕಿಚ್ಚ ಇದನ್ನು ನೋಡೋಕೆ ಖುಷಿ ಪಡ್ತೀವಿ. ಬಟ್ ಡೈಲಿ ನೋಡೋಕ್ಕೆ ಅವ್ರ ಜಗಳ ನೋಡೋಕ್ಕೆ ಆಫ್ ಮಾಡ್ತೀವಿ ಅಷ್ಟೇ. ಅದ್ರ ಬದಲು ಬೇರೆ ಏನಾದರೂ ಮಾಡ್ಕೊಳೋದೇ ಬೆಟರ್ ಅನಿಸುತ್ತೆ. ಟು ಬಿ ಫ್ರ್ಯಾಂಕ್, ನೆಸೆಸಿಟಿ ನೀಡ್ ಇದೆಯಾ ಅಂದರೆ ಇಲ್ಲ ಅನ್ಬೋದೇನೋ. ಅದು ಫಸ್ಟು ಒಂಥರ ಸ್ಟಾರ್ಟ್ ಆಗಿದೆ ಶೋ ಅನ್ನೋದು, ಆಮೇಲೆ ಅದು ಇನ್ನೊಂಥರ ಟರ್ನ್ ಆಗ್ತಾ ಇದೆ. ಖಂಡಿತ ಬೀಳ್ತದೆ. ಶೋ ಬಗ್ಗೆ ಅಂದರೆ ಸ್ವಲ್ಪ ವ್ಯಾಲ್ಯೂಸು ಸ್ಟ್ಯಾಂಡರ್ಡ್ಸು ಮೇಂಟೈನ್ ಮಾಡಿಕೊಂಡು ಮಾಡಿದರೆ ಚೆನ್ನಾಗೇ ಫ್ಯಾಮಿಲಿ ಶೋ ಆಗುತ್ತದೆ. ಅದು ಈ ನಡುವೆ ಸ್ವಲ್ಪ ಅಂದರೆ ಅದು ಮೇಂಟೈನ್ ಮಾಡ್ತಾ ಇಲ್ಲ ಅವರು. ಅದಕ್ಕೋಸ್ಕರ ಈ ಜನ್ರೇಷನ್ ಮಕ್ಕಳ ಮೇಲೆ ಅದು ತುಂಬ ಎಫೆಕ್ಟ್ ಆಗುತ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಖಂಡಿತ ಇಲ್ಲ. ಫ್ಯಾಮ್ಲಿಲಿ ಎಲ್ಲರ ಮನೇಲಿ ಇರೋದೇ ಅಲ್ವಾ ಅದು ಪ್ರಾಬ್ಲಮ್ಸ್ ಎಲ್ಲರ ಮನೇಲಿ ಇರೋದೆ. ಬರೀ ಅವರು ಒಂದು ಪ್ರತಿಭೆ ಇರೋದನ್ನು ಹೈಲೈಟ್ ಮಾಡಲಿ, ಸೊ ದಟ್ ಪಬ್ಲಿಕ್ ಅದನ್ನು ತಿಳ್ಕೊಳ್ತಾರೆ. ಈ ಗಲಾಟೆ ಮಾಡೋದ್ರಲ್ಲಿ ಏನು ತಿಳ್ಕೊಳ್ಳೋದ್ರಲ್ಲಿದೆ? ಈ ಸೀಸನಲ್ಲಿ ಯಾರು ಇಷ್ಟ? ಈ ಸೀಸನಲ್ಲಿ ಈಗ ಚೈತ್ರ ಇಲ್ಲ ಇಲ್ಲ, ಅವರು ಓಕೆ ಚೆನ್ನಾಗಿದೆ, ಬಟ್ ಗಲಾಟೆನೇ ಹೈಲೈಟ್ ಮಾಡ್ತಿದ್ದಾರೆ, ಅದೊಂದು ಇಷ್ಟ ಆಗಲಿಲ್ಲ. ಗೊತ್ತಾಗಬೇಕಮ್ಮ ಲೈಫ್ ಅಂದರೆ ಏನು ಅಂತ ಎಲ್ಲರಿಗೂ. ಅದರಲ್ಲಿ ಒಂದು ಬಿಗ್ ಬಾಸ್ ಅಂದರೆ ಒಂದು ಮನೆಯಲ್ಲಿ ಹೆಂಗೆ ಆಗುತ್ತೆ, ಒಂದೇ ಕ್ಯಾರೆಕ್ಟರ್ಸ್ ಎಲ್ಲರೂ ಇರೋದಿಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಕ್ಯಾರೆಕ್ಟರ್ ಇರ್ತಾರೆ. ಹೆಂಗಿರ್ತಾರೆ ಅನ್ನೋದು ನಾವು ನೋಡಿ ಕಲಿಬೇಕು. ಪಾಪ ಅವ್ರದ್ದು ಮಿಸ್ಟೇಕ್ ಅಂತ ನಾವು ಹೇಳೋದಿಲ್ಲ, ಅವ್ರ ಮೆಂಟಲ್. ಯಾಕಂದರೆ ಅವ್ರು ಒಂದು ಕಡೆ ಕೂಡ ಹಾಕ್ಬಿಟ್ಟು ಹಂಗಂತಲ್ಲ. ನನಗೆ ತೆಲುಗುದು ನೋಡ್ತಾ ಇದ್ದೆ, ಈಗ ತೆಲುಗುದು ಆಗೋಗ್ಬಿಡ್ತಾವೆ. ಈಗ ಇದಕ್ಕೆ ಬಂದಿದ್ದೀನಿ. ಮುಂಚೆ ನಾನು ನೋಡ್ತಾ ಇರಲಿಲ್ಲ, ಅಡ್ವರ್ಟೈಸ್ಮೆಂಟ್ ಬಂದಾಗ ಮಾತ್ರ ನೋಡ್ತಾ ಇದ್ದೆ ಅದು ಈ ಕಡೆಗೆ. ಈಗ ಹಂಗಲ್ಲ, ಈ 1 ಮಂತಿಂದ ನೋಡ್ತೀನಿ. ಅವ್ರಿಗೆ ಮಾತಾಡೋಂಗಿಲ್ಲ. ಅವ್ರು 12 ವರ್ಷದಿಂದ ಇರೋ ಎಕ್ಸ್ಪೀರಿಯೆನ್ಸ್ ಅವ್ರಿಗೆ. ಈಸ್ ವೆರಿ ಗುಡ್. ಬಿಗ್ ಬಾಸ್ ನಾನು ನೋಡ್ತೀನಿ ಕೆಲವೊಂದು ಸಲ. ಹಾಂ, ಚೆನ್ನಾಗಿದೆ, ಎಂಟರ್ಟೈನ್ಮೆಂಟ್ ಇದೆ. ಹನುಮಂತ ಹಂಗಂತ ಏನಿಲ್ಲ, ಎಲ್ಲ ಹಾಡ್ತಾ ಇದ್ದಾರೆ. ಯಾರು ಇಷ್ಟ ಇಲ್ಲ ಅಂತಿಲ್ಲ, ಎಲ್ಲರೂ ಅವ್ರವ್ರ ಎಫೆಕ್ಟ್ ಅವ್ರು ಹಾಕ್ತಾ ಇದ್ದಾರೆ. ಹನುಮಂತ ಒಂಥರ ಮುಗ್ಧ, ಅವನಿಗೆ ಯಾರು ಏನು ಮಾಡ್ತಾರೆ ಅವನಿಗೆ ಹುಷಾರಿದ್ದಾರೆ, ಆದರೆ ಮುಗ್ಧತೆ ಇದೆ ಅವ್ರ ಮುಖದಲ್ಲಿ ಅಂದರೆ ಇಷ್ಟ ಆಗುತ್ತೆ.